ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5ನೇ T20 ಮ್ಯಾಚ್ನಲ್ಲಿ ಇಂಗ್ಲೆಂಡ್ ಹೀನಾಯವಾಗಿ ಸೋತಿದೆ. ಸೋತ ನಂತರ ನಾಯಕ ಜೋಸ್ ಬಟ್ಲರ್ ಅವರು ಇಂಟರ್ವ್ಯೂನಲ್ಲಿ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ನ ಮಾಡಿ. 5ನೇ T20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂತು. ಸಂಜು ಸ್ಯಾಮ್ಸನ್ ಆಡಿದಂತೆ 7 ಬಾಲ್ಗಳಲ್ಲಿ 16 ರನ್ ಹೊಡೆದು ಔಟ್ ಆಗಿದ್ದಾರೆ. ಆದ್ರೆ ಒಳ್ಳೆ ಕಾನ್ಫಿಡೆನ್ಸ್ ನ ತಂದುಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಆಲ್ಸೋ ಅಭಿಷೇಕ್ ಶರ್ಮಾ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಗೆ ಇಂಗ್ಲೆಂಡ್ ಧ್ವಂಸ ಆಗಿದೆ ಅಂತಾನೆ ಹೇಳ್ತೀನಿ. 13 ಸಿಕ್ಸ್ ಆಲ್ಸೋ 7 4ಗಳೊಂದಿಗೆ 135 ರನ್ ಕಂಪ್ಲೀಟ್ ಮಾಡಿದ್ದಾರೆ. ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನೊಂದಿಗೆ ಇಂಡಿಯನ್ 247 ರನ್ ಕಂಪ್ಲೀಟ್ ಮಾಡಿದ್ದಾರೆ. ಎರಡನೇ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ 97 ರನ್ ಗಳಿಗೆ ಆಲ್ ಔಟ್ ಆಗಿದೆ. ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಇಂಡಿಯಾ ಅಂತಾನೆ ಹೇಳ್ತೀನಿ. ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ನಲ್ಲಿ ಅಲ್ಲದೆ ಬೌಲಿಂಗ್ ನಲ್ಲಿ ಕೂಡ ಡಾಮಿನೇಟ್ ಮಾಡಿದ್ದಾರೆ. ಆಲ್ಸೋ 2 ವಿಕೆಟ್ ಕೂಡ ಬಂತು. ಇಂಗ್ಲೆಂಡ್ 5ನೇ T20 ಪಂದ್ಯದಲ್ಲಿ ಹೀನಾಯವಾಗಿ ಸೋತಿದೆ. ಸೋತ ನಂತರ ಇಂಟರ್ವ್ಯೂನಲ್ಲಿ ಬಟ್ಲರ್ ಏನ್ ಹೇಳಿದ್ದಾರೆ ಗೊತ್ತಾ? ನಮಗೆ ಮ್ಯಾಚ್ ಸೋತಿದ್ದು ತುಂಬಾ ಬೇಜಾರಾಗಿದೆ. ನಮ್ಮ ಟೀಮ್ ಪ್ಲೇಯರ್ಸ್ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. 248 ಟಾರ್ಗೆಟ್ ನಮಗೆ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಆದ್ರೂ ಕೂಡ ಮ್ಯಾಚ್ ವಿನ್ ಆಗೋದಕ್ಕೆ ಟ್ರೈ ಮಾಡಿದ್ವಿ. ಆದ್ರೆ ಇಂಡಿಯಾ ಬೌಲರ್ಸ್ ಒಳ್ಳೆ ಡಾಮಿನೇಟ್ ಮಾಡಿದ್ದಾರೆ. ಅಭಿಷೇಕ್ ಶರ್ಮಾ ಸೂಪರ್ ಆಗಿ ಆಡಿದ್ರು ಅಂತ ಬಟ್ಲರ್ ಹೇಳಿದ್ದಾರೆ. ಆಲ್ಸೋ ಈ T20 ಸೀರೀಸ್ ನ ನಾವು ಸೋತಿದ್ದೀವಿ ಹಾಗೂ ಮುಂದಿನ ODI ಸೀರೀಸ್ ನಲ್ಲಿ ಈ ತಪ್ಪು ನಾವು ಮಾಡಲ್ಲ ಅಂತ ಬಟ್ಲರ್ ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಗ.